ಹಾಯ್ ವೀಕ್ಷಕರೇ, ಬನ್ನಿ ಎಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಸ್ಪೆಷಲ್ ರೆಸಿಪಿ ಕರಿ ಲೀವ್ಸ್ ಚಿಕನ್. ನಾನಿಲ್ಲಿ ಅರ್ಧ kg ಚಿಕನನ್ನು ತಗೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಇದರಲ್ಲಿ ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 15 ರಿಂದ 20 ನಿಮಿಷ ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ನಂತರ ಒಂದು ಮಿಕ್ಸಿ ಜಾರಿಗೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನಕಾಯಿಯನ್ನು ತಗೊಂಡಿದ್ದೀನಿ. ಒಂದು 8 ರಿಂದ 10 ಮೆಣಸಿನಕಾಯಿಯನ್ನು ತಗೊಂಡು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡಿದ್ದೀನಿ. ಚಿಕನ್ ಈಗ ಚೆನ್ನಾಗಿ ಬಾಯ್ಲ್ಡ್ ಆಗಿದೆ. ನಂತರ ಈಗ ಒಂದು ಪ್ಯಾನ್ ತಗೊಂಡು ಇಲ್ಲಿ ಎಣ್ಣೆಯನ್ನು ಕಾಯಲು ಬಿಡಬೇಕು. ನೋಡಿ ವೀಕ್ಷಕರೇ, ಇಲ್ಲಿ ನಾನು ಕರಿಬೇವನ್ನು ತಗೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ಆದ ತಕ್ಷಣ ಕರಿಬೇವನ್ನು ಹಾಕಿಕೊಳ್ಳಬೇಕು. ನಂತರ ರುಬ್ಬಿರುವಂತಹ ಪೇಸ್ಟನ್ನು ಹಾಕಿಕೊಳ್ಳಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಹಸಿ ವಾಸನೆ ಹೋಗುವುದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು. ನೋಡಿ, ಇಲ್ಲಿ ಅರಿಶಿನ ಪುಡಿಯನ್ನು ಹಾಕ್ತಾ ಇದ್ದೀನಿ. ನಂತರ ಸ್ವಲ್ಪ ಉಪ್ಪು ಮೊದಲೇ ಹಾಕೊಂಡಿದ್ದೀನಿ. ಈಗ ಸ್ವಲ್ಪ ಹಾಕೋಬೇಕು. ಬಾಯ್ಲ್ ಮಾಡಿಕೊಂಡಿರುವಂತಹ ಚಿಕನನ್ನು ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಇದರಲ್ಲಿ ನಾವು ಚಿಕನ್ ಮಸಾಲಾನು ಹಾಕ್ಬೋದು, ಆದರೆ ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ. ನಿಮಗೆ ಗ್ರೇವಿ ಬೇಕಾದಲ್ಲಿ, ಹೆಚ್ಚಿನ ಗ್ರೇವಿ ಬೇಕಾದಲ್ಲಿ ನೀವು ಬಾಯ್ಲ್ ಮಾಡಿರುವಂತಹ ನೀರನ್ನು ಸಹ ಹಾಕ್ಬೋದು. ನೋಡಿ ವೀಕ್ಷಕರೇ, ಇಲ್ಲಿ ಚಿಕನ್ ಆಗ್ತಾ ಇದೆ. ನಿಮಗೆ ಗ್ರೇವಿ ಹೆಚ್ಚಿನ ಥಿಕ್ಕಾಗಿ ಬೇಕಾಗಿದ್ದಲ್ಲಿ 1 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರನ್ನು ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ನೀರು ಆ್ಯಡ್ ಮಾಡಿ ಅದನ್ನು ಚೆನ್ನಾಗಿ ಕಲಸಿ ನೀವು ಗ್ರೇವಿಯನ್ನು ಥಿಕ್ಕಾಗಿ ಕೂಡ ಮಾಡಿಕೊಳ್ಬಹುದು. ನೋಡಿ, ಇಲ್ಲಿ ಕಾರ್ನ್ಫ್ಲವರನ್ನು 1 ಟೇಬಲ್ ಸ್ಪೂನ್ ಅಷ್ಟು ತೆಗೆದುಕೊಂಡು ನಾನು ಇಲ್ಲಿ ನೀರು ಆ್ಯಡ್ ಮಾಡಿ ಇದರಲ್ಲಿ ಹಾಕ್ತಾ ಇದ್ದೀನಿ. ಇದರಿಂದ ನಮಗೆ ಗ್ರೇವಿ ಥಿಕ್ಕಾಗಿ ಬರುತ್ತದೆ. ವೀಕ್ಷಕರೇ, ಇಲ್ಲಿ ಈಗ ಕರಿ ಲೀವ್ಸ್ ಚಿಕನ್ ರೆಡಿಯಾಗಿದೆ.